ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆಯಿಂದ ಹೊರಟ್ವಿ. ಒಂದು 9:30 ಆಗಿತ್ತು. ತುಂಬ ಆಲ್ರೆಡಿ ಮಳೆ ಬರೋ ಥರನೇ ಇತ್ತು. ಮತ್ತೆ ಸ್ವಲ್ಪ ಒಂದು ಅರ್ಧದರಿಗೆ ಹೋಗೋಷ್ಟರಲ್ಲಿ ಬಿಸಿಲು ಬಂತು. ಬೇಕಾದರೆ ಈ ಸಾಂಗ್ ನಮ್ಮ ಕೇಳಲೇಬೇಕು ಅಂತ ಕೇಳ್ತಾ ಇದ್ದ. ಸೊ ಅದಕ್ಕಾಗಿ ಈ ಸಾಂಗ್ನ ಪ್ಲೇ ಮಾಡಿ ಕೊಟ್ಟಿದ್ವಿ. ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡು ಬಂದಿದ್ದರಿಂದ ಪಾಪು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದ. ಅವನು ನಿದ್ದೆ ಮಾಡಿಸದೆ ಒಂದು ತಲೆನೋವು. ನನಗೆ ಎಲ್ಲರ ಜರ್ನಿಗೆ ಹೋದರೆ ಅಷ್ಟು ಹಿಂಸೆ ಕೊಡ್ತಾನೆ. ಸೊ ವೆದರೆಲ್ಲ ಎಷ್ಟು ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು ಅರ್ಧದರಿಗೆ ರೀಚ್ ಆಗಿದ್ವಿ. ಸೊ ಆಮೇಲೆ ಪಾಪು ಎದ್ಮೇಲೆ ನಾವು ಊಟಕ್ಕೆ ಹೋಗೋಣ ಅಂಥೇಳಿ ಸೊ ಅವನಿದೊಳವರೆಗೂ ವೆಯ್ಟ್ ಮಾಡಿ 1:30 ಆಗಿತ್ತು. ಸೊ ಅವಾಗ ಎದ್ದ. ಅಲ್ಲೇ ನಾವು ಊಟಕ್ಕೂ ಸಹ ನಿಲ್ಲಿಸಿ ಒಂದು ಹೋಟ್ಲಲ್ಲಿ ಪಾಪುಗೆ ಕರ್ಡ್ ರೈಸ್ ಕೊಟ್ಟೆ. ಸೊ ಎಲ್ಲ ಚೆನ್ನಾಗಿತ್ತು ಊಟ ಕೂಡ. ಒಂದು ಮೀಲ್ಸ್ ತೊಗೊಂಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಪಾಪು ನೋಡಬಾರ್ದು ಅಂದ್ಕೊಂಡಿದ್ರೆ ಕೊನೆಗೂ ಐಸ್ ಕ್ರೀಮ್ ಇದೆ ಅಂತ ನೋಡ್ದ. ಕೊಡಿಸೋವರೆಗೂ ಬಿಡಲಿಲ್ಲ. ಆಲ್ರೆಡಿ ಕೋಲ್ಡ್ ಇತ್ತು, ಬಟ್ ಸ್ಟಿಲ್ ಬೇಕೇ ಬೇಕು ಅಂತ ಹಠ ಮಾಡ್ದೆ. ಅಳ್ತಾನೆ ಅಂತ ಕೊಡಿಸಿದ್ವಿ, ತಿನ್ಕೊಂಡ. ಸೊ ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ ಥರ ಮೋಡ ಇತ್ತು. ಚೆನ್ನಾಗಿತ್ತು ವೆದರು. ತುಂಬ ನಮಗೇನು ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಬಟ್ ಆದರೂ ಟಯರ್ಡ್ ಆಗ್ತಾಯಿತ್ತು. ತುಂಬ ದೂರ ಹೋಗಬೇಕಲ್ಲ ಬೆಂಗಳೂರಿಂದ. ಆನ್ ದ ವೇ ದಾರಿಯಲ್ಲಿ ಇದೊಂದು ಆಂಜನೇಯ ಮೂರ್ತಿ ಕಾಣಿಸ್ತು. ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ಮಲಗಿಬಿಟ್ಟೆ, ಪಾಪುನು ಮಲ್ಕೊಂಡ. ಆಮೇಲೆ ಬಂದು ರೀಚ್ ಆದಾಗ ಅವರಪ್ಪ ಎಬ್ಸಿದ್ರು. ರೀಚ್ ಆದ್ವಿ ಅದು ಹೇಳ್ರಿ ಅಂತ ಬಂದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ. ಫುಲ್ ಟಯರ್ಡ್. ಎಲ್ಲಿಗೆ ಬಂದ್ವಿ ನಾವು? ಮಂತ್ರಾಲಯ. ವೆರಿ ಗುಡ್. ನಾವು ಬಂದಿರೋದು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಜನ, ಎಲ್ಲೂ ರೂಮ್ ಸಿಗ್ತಾಯಿಲ್ಲ. ಲಿಟ್ರಲಿ ಯಾವ ರೀತಿ ಹೋಟೆಲ್ ಅವರೆಲ್ಲ ದರೋಡೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗಂತೂ. ಒಂದು ರೂಮ್ಗೆ 12 ಅವರ್ಸ್ಗೆ 3500 ಕೇಳ್ತಾ ಇದ್ದಾರೆ. ನಾವು ರೀಚ್ ಆದಾಗ 5:30, 5:45 ಆಗಿತ್ತು. ಸೊ ಈವ್ನಿಂಗ್ 6 o'clockಗೆ ಚೆಕ್-ಇನ್ ಆಗಿ ಮಾರ್ನಿಂಗ್ 6 o'clockಗೆ ಚೆಕ್ಔಟ್ ಆಗಬೇಕಂತೆ. 3500 ಕೊಡಬೇಕಂತೆ. ಸೊ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಅವ್ರಿಗೆ ಗೊತ್ತಿರೋರ ಕಡೆ ಹಿಂಗೆ ಯಾವುದೋ ರೂಮ್ ಸಿಕ್ತು. ಸೊ ಅಲ್ಲಿಂದ ದರ್ಶನ ಮಾಡೋಣ ನೈಟು, ಬೆಳಿಗ್ಗೆ ಒಂದು ಸರಿ ಮಾಡೋಣ ಅಂತ ಹೊರಟ್ವಿ. ಮನೆಯಿಂದ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಸೊ ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ. ನಮಗೆ ಅದೃಷ್ಟ ಅನಿಸುತ್ತೆ, ರಥೋತ್ಸವ ಕೂಡ ಸಿಕ್ತು. ತುಂಬ ಚೆನ್ನಾಗಿತ್ತು ರಥೋತ್ಸವನೂ. ನೋಡಿ ಖುಷಿ ಆಯಿತು. ಸದ್ಯ ಅದೂ ಸಿಕ್ತು. ರಥೋತ್ಸವ ಇದ್ದಿದ್ದರಿಂದ ಎಲ್ಲರೂ ರಥೋತ್ಸವ ಹತ್ರ ಜಾಸ್ತಿ ಹೋಗ್ತಾಯಿದ್ರು. ದರ್ಶನಕ್ಕೆ ಕಡಿಮೆ ಇದ್ದರು ಜನ ಆವಾಗ. ಸೊ ಹಾಗಾಗಿ ನಮಗೆ ಬೇಗ ದರ್ಶನ ಆಯಿತು ನಾವು ಸ್ಯಾಟರ್ಡೆ ನೈಟ್ ಹೋಗಿದ್ದಾಗ. ಅದು ನಂಗೆ ಖುಷಿ. ಹಾಗೆ ನಾವು ಎಲ್ಲರೂ ಹೆಜ್ಜೆ ನಮಸ್ಕಾರ ಮಾಡಿಸಿದಾಗ ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡಿಕೊಂಡೆ. ಎಲ್ಲೂ ನೋಡಿದ್ರು ಜನ ಸ್ಯಾಟರ್ಡೆ ಸಂಡೇ ತುಂಬಾ ರಶ್ ಇರುತ್ತೆ. ಬಟ್ ಸ್ಟಿಲ್ ಇಲ್ಲಿ ಏನಪ್ಪ ಅಂದರೆ, ಹೊರಗಡೆ ಏನೇ ಇರಲಿ, ಆಚೆಗಡೆ ಮಲ್ಕೊಳ್ಳಿ ಜನ ಯಾವುದೇ ಇರಲಿ, ಏನೇ ಇರಲಿ, ಹೋಟೆಲ್ಸ್ ಪ್ರಾಬ್ಲಮ್ ಇರಲಿ, ಬಟ್ ದರ್ಶನ ಮಾತ್ರ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗುತ್ತೆ. ವಿತಿನ್ 1.5-2 ಅವರ್ಸಲ್ಲಿ ದರ್ಶನ ಆಗೇ ಆಗುತ್ತೆ.
ಸೊ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ನೋಡಿದ್ರೆ ಫುಲ್ ಮಳೆ, ನೈಟೆಲ್ಲ ಮಳೆ, ಬೆಳಗ್ಗೆನೂ ಬರ್ತಾಯಿದೆ. ನಾನು ಸ್ಯಾರಿ ಎಲ್ಲ ತೊಗೊಂಡು ಜ್ಯುವೆಲ್ಸ್ ಎಲ್ಲ ತೊಗೊಂಡೋಗಿದ್ದೆ ಪ್ಲ್ಯಾನ್ ಮಾಡಿ ಹಾಕೋಣ ಅಂತ. ಮಳೆ ನೋಡಿ ಭಯ ಆಗಿ ಮತ್ತೆ ನಾನು ಚೂಡಿದಾರನ್ನ ಹಾಕ್ಕೊಂಡೆ, ಕಾರ್ಡ್ ಸೆಟ್ ಹಾಕ್ಕೊಂಡೆ. ಸೊ ಫುಲ್ ಭಯ ಆಗಿತ್ತು ಮಳೆ ನೋಡಿ ಏನು ಮಾಡುತ್ತೋ ಏನೋ ಅಂತ. ಮಧ್ಯೆ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಯಿತು. ಲಿಟ್ರಲಿ ನಾವೆಲ್ಲ ಫುಲ್ 3 ಜನನೂ ನೆಂದೋಗ್ಬಿಟ್ವಿ. ಅಲ್ಲಿ ನಾಮ ಹಾಕಿಸ್ಕೊಂಡು ಹೋದ್ವಿ ಒಳಗಡೆ. ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಪಾಪು ಅದು ಯಾವ ಬಾಯಲ್ಲಿ ಹೇಳ್ದೋ, ರಾತ್ರಿ ನೋಡಿದ್ದೀವಿ ಮಾಮಿನ, ಇವಾಗ ನೋಡೋದು ಬೇಡ ಅಂತ. ನೋಡಿ ಮಳೆ ಬಂತು ಜೋರಾಗಿ, ನೋಡೋಕ್ಕಾಗಲಿಲ್ಲ. ಹಾಂ, ಇನ್ನೂ ಬರ್ತಾನೆ ಇದೆ ಮಳೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ನೀನು ನೋಡಿದೆ ನೆಂದೋಗ್ತೀನಿ ಎತ್ಕೊ ಅಂತ ಅಳ್ತಿದ್ಯಾ. ಅವ್ರಿಗೆ ಇವಾಗೆಲ್ಲ ಹೇಳ್ತೀನಿ ತಡಿ, ಇವನ್ನ ಕರ್ಕೊಂಡೋಗಿ ಕಟ್ಟಾಕ್ಬಿಡಿ, ಇವ್ ನಮ್ಮನ್ನ ಎಲ್ಲೂ ಹೋಗೋಕ್ಕೂ ಬಿಡಲ್ಲ ಅಂತ ಇಲ್ಲ. ದರ್ಶನ ಮಾಡೋಕ್ಕಾಗಲಿಲ್ಲ ಮತ್ತು ತುಂಬ ಜನ. ಆಮೇಲೆ ಮತ್ತೆ ಹೋಗಿ ಪ್ರಸಾದ ತೊಗೊಂಡು ಆಮೇಲೆ ಬಂದು ಇಲ್ಲಿಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟ್ವಿ ರಿಟರ್ನು. ಬೆಳಿಗ್ಗೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಪಾಪು ನಿಂತ್ಕೊಂಡು ಅವನು ಫುಲ್ ನೆಂದೋದ, ನಾವು ನೆಂದೋದ್ವಿ. ಅಲ್ಲಿಂದ ಅರ್ಧ ದಾರಿಗೆ ಬರ್ತೀವಿ, ಇಲ್ಲೆಲ್ಲ ಫುಲ್ಲು ಬಿಸಿಲು. ಲಿಟ್ರಲಿ ನಮ್ಗೆ ಆಗ್ತಾನೇ ಇಲ್ಲ ತಡ್ಕೊಳಕ್ಕೆ, ಅಷ್ಟು ಬಿಸಿಲು. ಮತ್ತೆ ಸ್ವಲ್ಪ ದೂರ ಬಂದರೆ ಮತ್ತೆ ಮಳೆ. ಸೊ ಹಿಂಗೆ ಆಗ್ತಾಯಿತ್ತು. ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ 5:30 ಆಗಿತ್ತು. ಪಾಪು ಅಂತೂ ಫುಲ್ ಖುಷಿಯಾಗೋಗ್ಬಿಟ್ಟ, ಮನೆಗೆ ಬಂದ್ವಿ ಅಂತ. ಅವ್ನಿಗೆ ಅದೇನೋ ಮನೆ ಯೂಶ್ವಲಿ ಅವ್ನು ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಷ್ಟು. ಮನೆ ಎಷ್ಟು ಮಿಸ್ ಮಾಡ್ಕೊಂಡಿದ್ನೋ ಏನೋ. ಮನೆಗೆ ಬಂದಿದ ತಕ್ಷಣ ಕಂಟಿನ್ಯೂಸ್ ಆಗಿ ಆಟ ಆಡ್ತಾನೆ ಇದ್ದಾನೆ ಒಂದು 2 ಅವರ್ಸು. ಅವ್ನಿಗೆ ಅಷ್ಟು ಇಷ್ಟ, ಅವನಿಗೆ ಮನೆ ಅಂದ್ರೇ ಇಷ್ಟ. ಮನೇಲಿ ಆಟ ಆಡಬೇಕಷ್ಟೇ, ಅವನು ಎಲ್ಲೂ ಆಚೆ ಕರ್ಕೊಂಡು ಹೋಗ್ಬಾರ್ದು. ಕರ್ಕೊಂಡೋದ್ರು ಒಂದು ಹಾಫ್ ಆನ್ ಅವರ್ ಒಳಗಡೆ ಮನೆಗೆ ರಿಟರ್ನ್ ವಾಪಸ್ ಬಂದುಬಿಡ್ಬೇಕು ಅವನು. ಸೊ ನೋಡಿ, ನಾವು ಮನೆಗೆ ಬರೋಷ್ಟರಲ್ಲಿ ಮನೇಲಿ ಹತ್ರನೂ ಸಹ ಮಳೆ ಬರ್ತಾಯಿತ್ತು. ಇಲ್ಲಿ ಬ್ಯಾಂಗ್ಳೂರಲ್ಲೂ ಕೂಡ ರಾತ್ರಿಯಿಂದ ಮಳೆ ಬಂತು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ನನಗೆ ರಾಯರ್ ಫೋಟೋ ಇದು ತುಂಬ ಇಷ್ಟ ಆಯಿತು. ಸೊ ತೊಗೊಳ್ಳೇಬೇಕು ಅಂತ ತೊಗೊಂಡೆ. ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿದೆ. ಅದೆಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಮನೇಲಿ ಒಂದು ಆಲ್ರೆಡಿ ಇದೆ, ಬಟ್ ಸ್ಟಿಲ್ ಯಾಕೋ ಅದನ್ನು ನೋಡಿ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡು ಬಂದೆ. ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ನೋಡಿಲ್ಲ ನನ್ನ ಮಗ ಬ್ರೋಣ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ. ಸೊ ಎಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.